ಅರೇಂಜಿಂಗ್ ಎಂಬ ಪದದಲ್ಲಿರುವ ಅಕ್ಷರಗಳನ್ನು ಎಷ್ಟು ವಿಭಿನ್ನ ರೀತಿಯಲ್ಲಿ ಜೋಡಿಸಬಹುದು? ಸೊ ಇಂಗ್ಲೀಷ್ ಕ್ವಶನ್ ಹೋಗ್ಬಿಡ್ತೀನಿ. ಇನ್ ಹೌ ಮೆನಿ ಡಿಫ್ರೆಂಟ್ ವೇಸ್ ಕ್ಯಾನ್ ಅ ಲೆಟರ್ ಇನ್ ಅ ವರ್ಡ್ ಅರೇಂಜಿಂಗ್ ಕ್ಯಾನ್ ಬಿ ಅರೇಂಜ್ಡ್ ಅಂತಿದೆ. ಸೊ ಸಾರಿ ಬರ್ತಿದೆ, ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇದು ಹಿಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ಸೊ ಅರೇಂಜಿಂಗ್ ಅನ್ನು ಎಷ್ಟು ಡಿಫ್ರೆಂಟ್ ವೇಸಲ್ಲಿ ಅರೇಂಜ್ ಮಾಡಬಹುದು? ಸೊ ಅರೇಂಜಲ್ಲಿ ಒಟ್ಟು 9 ಅಕ್ಷರಗಳಿದೆ. ಹಾಕೊಳ್ಳಿ, 9 ಅಕ್ಷರಗಳು. ಸೊ 9 ಫ್ಯಾಕ್ಟೋರಿಯಲ್. ಸೊ ಈಗ ಇಲ್ಲಿ ವೋವೆಲ್ಸು ಮತ್ತು ಕಾನ್ಸೋನೆಂಟ್ಸ್ ಅಂತ ಬಂತ ಅಂದರೆ ನೀವು ಬೇರೆ ಥರ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನಲ್ಲಿ ಡೈರೆಕ್ಟಾಗಿ ಅವನು ಹೌ ಮೆನಿ ಡಿಫ್ರೆಂಟ್ ವೇಸ್ ಅಂತ ಕೇಳಿದ್ದಾನೆ. ಕ್ವಶನಲ್ಲಿ ಒಂದೊಂದು ಸತಿ ಒಂದು ವೋವೆಲ್ಸ್ನ ಒಂದು ಗ್ರೂಪಾಗಿ ಮಾಡಿಕೊಂಡು ಹೇಗೆ ಅರೇಂಜ್ ಮಾಡ್ಬೋದು ಅಂತ ಕೇಳ್ತಾರೆ ಮಧ್ಯೆ ಒಂದೊಂದ್ಸತಿ. ನೀವು RRBದೆಲ್ಲ ಕೇಳ್ತಾರೆ. ಸೊ ಇದು ತುಂಬ ಈಸಿ ಕ್ವಶನು. ಸೊ 9 ಫ್ಯಾಕ್ಟೋರಿಯಲ್. ಸೊ ಈಗ ಎಷ್ಟು ಅಂದರೆ ಯಾವ ಲೆಟರ್ಸು ಮಲ್ಟಿಪಲ್ ಟೈಮ್ಸ್ ಬಂದಿದೆ ಅಂತ ನೋಡೋಣ. ಸೊ ಎ 2 ಸತಿ ಬಂದಿದೆ. 2 ಫ್ಯಾಕ್ಟೋರಿಯಲ್ ಸರಿ. ನೆಕ್ಸ್ಟು R ಅದು ಸಹ 2 ಫ್ಯಾಕ್ಟೋರಿಯಲ್. R ಸಹ 2 ಸತಿ ಬಂದಿದೆ. ಸೊ 2 ಫ್ಯಾಕ್ಟೋರಿಯಲ್. ಸೊ ನೆಕ್ಸ್ಟು ಇನ್ಯಾವುದು ಬಂದಿದೆ? ಅರೇಂಜಿಂಗು ಎನ್ನು 2 ಸತಿ. ಸೊ ಅವಾಗ ಒಂದು ಸತಿ 2 ಫ್ಯಾಕ್ಟೋರಿಯಲ್. ಮತ್ತು ಇನ್ನೊಂದು ಸತಿ ಜಿ ಅದು 2 ಸತಿ ಬಂದಿದೆ. ಸೊ 2 ಫ್ಯಾಕ್ಟೋರಿಯಲ್. ಸೊ ಇಷ್ಟನ್ನು ಬರ್ಕೊಂಡು ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡ್ತೀನಿ ಅಂದರೆ 9 ಫ್ಯಾಕ್ಟೋರಿಯಲ್ 9 ಇಂಟು 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಹೋಲ್ ಡಿವೈಡ್ ಬೈ 2 ಇಂಟು 2 ಫ್ಯಾಕ್ಟೋರಿಯಲ್ನ ಡೈರೆಕ್ಟ್ 2 ಇಂಟು 2 ಇಂಟು 2 ಇಂಟು 2. ಸೊ ಒಂದು ಟೂನ ಕ್ಯಾನ್ಸಲ್ ಮಾಡ್ತೀನಿ. ಇನ್ನೊಂದು ಟೂನ ಬೇರೆಯಲ್ಲಿ ಯೂಸ್ ಮಾಡ್ತೀನಿ. ಇಲ್ಲ, ಇಲ್ಲಿದೆಯಲ್ಲ 4ನ ಮತ್ತು 2 2s ಈ 2 ಮತ್ತು ಈ 2 ಕ್ಯಾನ್ಸಲ್ ಮಾಡ್ತೀನಿ. ಸೊ ಕಾಣಿಸ್ತಾ ಇಲ್ಲ. ಓಕೆ, ರೆಡ್ ಯೂಸ್ ಮಾಡ್ತೀನಿ. ಒಂದು ಟು ಕ್ಯಾನ್ಸಲ್ ಮಾಡಿದೆ. ಇನ್ನೊಂದು 2ನ ಇಲ್ಲಿ ಕ್ಯಾನ್ಸಲ್ ಮಾಡಿ 4ಗೆ 2 1s 2 2s ಈ 2 ಇದೆಯಲ್ಲ, ಈ 2 ಮತ್ತು ಈ 2 ಕ್ಯಾನ್ಸಲ್ ಮಾಡಿದೆ. ಈ 2 ಇರೋದನ್ನ 8ಗೆ ಕೊಡಿದೆ. 2 4s 8. ಸೊ 9 ಇಂಟು 4 ಇಂಟು 7 ಇಂಟು 6 ಇಂಟು 5 ಇಂಟು 3. ಇದನ್ನು ಕ್ಯಾಲ್ಸಿಲ್ ಮಾಡಿದ್ರೆ ಎಲ್ಲ ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರು 22,680. ಸೊ ಆನ್ಸರ್ ಇಸ್ 22,680 ವೇಸಲ್ಲಿ ಅರೇಂಜಿಂಗ್ ಅನ್ನೋ ವರ್ಡ್ನ ಅರೇಂಜ್ ಮಾಡ್ಬೋದು.